ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಪ್ಯಾಡೆಡ್ ಅಟ್ಯಾಚ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಿದ್ದೀನಿ. ಅದಕ್ಕೆ ಅಂತ ನಾನು 1 ಮೀಟರ್ ಡಿಸೈನರ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. 36 ಸೈಜ್ ಪ್ಯಾಡ್ನ ತಗೊಂಡಿದ್ದೀನಿ. ಈ ಪ್ಯಾಡ್ನ 36 ಸೈಜಿಂದ 38 ಸೈಜ್ ವರೆಗೆ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಜೊತೆಗೆ ನಾನು 80 ಸೆಂಟಿಮೀಟರ್ ಸ್ಯಾಟಿನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಸ್ಯಾಟಿನ್ ಫ್ಯಾಬ್ರಿಕ್ ವಿಡ್ತ್ ಬಂದು 45 ಇಂಚ್ ಇದೆ. ಇಲ್ಲಿ ಮೊದಲಿಗೆ ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಬ್ಲೌಸ್ ಲೆಂತ್ ನ 14.5 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ ಹಾಫ್ ಇಂಚ್ ಬ್ಯಾಕ್ ಪಾರ್ಟ್ ಅಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡ್ಕೋತೀನಿ ಅಂತ ತಗೊಂಡಿದ್ದೀನಿ. ಜೊತೆಗೆ 2 ಇಂಚ್ ಮಾರ್ಜಿನ್ ಸೇರಿಸಿ 11.5 ಇಂಚ್ಗೆ ತಗೋತೀನಿ. ಇಲ್ಲಿ ವೆಸ್ಟ್ ನ ಮಾರ್ಕ್ ಮಾಡ್ಕೋತೀನಿ. ವೆಸ್ಟ್ ಮೆಜರ್ಮೆಂಟ್ ಬಂದು 28 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 7.5 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಡಾಟ್ ನ ಸೇರಿಸಿ 8.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಜೊತೆಗೆ 2 ಇಂಚ್ ಮಾರ್ಜಿನ್ ನ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಆರ್ಮೋಲ್ ಶೇಪ್ ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಆರ್ಮೋಲ್ ಲೆಂತ್ ನ ಅರ್ಧ ಮಾಡಿದಾಗ 3.5 ಇಂಚ್ ಬರುತ್ತೆ. ಮಾರ್ಕ್ ಮಾಡಿ ಇಲ್ಲಿಂದ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ನೆಕ್ ಶೇಪ್ ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿ ನೆಕ್ ಶೇಪ್ ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ ನ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಬ್ಯಾಕ್ ಪಾರ್ಟ್ ನ ಸೆಂಟರ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಡಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಎರಡೂ ಕಡೆ ಕೂಡ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಡಾರ್ಟ್ ಲೆಂತ್ ನ ನಾನು 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಇದೇ ತರ ಇಲ್ಲೂ ಕೂಡ ಡಾರ್ಟ್ ನ ಹೀಗೆ ಇಟ್ಕೊಂಡು ಪ್ರೆಸ್ ಮಾಡ್ಕೋತೀನಿ. ನಂತರ ಡಾರ್ಟ್ ನ ಡಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಲೈನಿಂಗ್ ಪೂರ್ತಿಯಾಗಿ ಮಾರ್ಕ್ ಆಗಿದೆ. ನಂತರ ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಟಾಪ್ ಲೆಂತ್ ನ 14.5 ಇಂಚ್ಗೆ ತಗೊಂಡಿದ್ದೀನಿ. ಇದ್ರ ಮೇಲೆ ಬ್ಯಾಕ್ ಪಾರ್ಟ್ ನ ಇಟ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಹುಕ್ಸ್ ಅಟ್ಯಾಚಿಂಗ್ ಅಂತ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ವಾ, ಅದನ್ನ ಹೀಗೆ ಮುಂದೆ ಬರೋ ತರ ಇಟ್ಕೋತೀನಿ. ಇವಾಗ ಈ ಹಾಫ್ ಇಂಚ್ ನ ಬಿಟ್ಟು ಇದೇ ಅಳತೆಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಇವಾಗ ಮೆಜರ್ಮೆಂಟ್ ಸರಿ ಬರುತ್ತೆ. ಮಾರ್ಕ್ ಆಗಿದೆ. ಈ ಬ್ಯಾಕ್ ಪಾರ್ಟ್ ನ ರಿಮೂವ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ಇಲ್ಲಿ ನೆಕ್ ವಿಡ್ತ್ ನ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆಮೇಲೆ ಶೇಪ್ ನ ತೆಗೆಯುವಾಗ ಹಾಫ್ ಇಂಚ್ಗೆ ವಿಡ್ತ್ ನ ಇನ್ಕ್ರೀಸ್ ಮಾಡಿ 4 ಇಂಚ್ಗೆ ಬರೋ ರೀತಿ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ 6 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 2 ಇಂಚಿಂದ ಹೀಗೆ ಹಾಫ್ ಇಂಚ್ನ ಹೀಗೆ ಮುಂದೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ವಿಡ್ತ್ ಹತ್ರ ಕೂಡ ಹಾಫ್ ಇಂಚ್ಗೆ ಹೀಗೆ ಮುಂದೆ ಇನ್ಕ್ರೀಸ್ ಮಾಡ್ಕೋತೀನಿ. ಇವಾಗ ನೆಕ್ ವಿಡ್ತ್ ಬಂದು 4 ಇಂಚ್ಗೆ ಸರಿಯಾಗಿ ಬರುತ್ತೆ. ಇಲ್ಲಿ ಫ್ರಂಟ್ ನೆಕ್ ಶೇಪ್ ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ ನ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ.
ನಂತರ ನಾನು ಈ ಪೀಸ್ನ ಹೀಗೆ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಡಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಎರಡೂ ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಡಾರ್ಟ್ ಲೆಂತ್ನ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಮಾರ್ಕ್ ಎಲ್ಲವನ್ನು ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಡಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಬಟ್ಟೆ ಪ್ರೆಸ್ ಮಾಡ್ಕೋತೀನಿ. ಇವಾಗ ಈ ಡಾರ್ಟ್ನ ಡಾರ್ಕ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ಮಾರ್ಕ್ ಆಗಿದೆ. ಇಲ್ಲಿ ಬ್ಲೌಸ್ಗೆ ಪ್ಯಾಡ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದೇ ಅಳತೆಗೆ ಇನ್ನೊಂದು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಟ್ ಆಗಿರೋ ಲೈನಿಂಗ್ಗಳನ್ನ ನೆಟ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಕೋತೀನಿ. ಇಲ್ಲಿ ನಾನು ಹೆವಿ ವರ್ಕ್ ಇರುವಂತಹ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಇಟ್ಕೋತೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಸ್ಲೀವ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಲೆಂತ್ನ 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ ಎಲ್ಲವನ್ನು ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಡಿಸೈನ್ ಮೇಲ್ಗಡೆ ಹೋಗುತ್ತೆ. ಈ ನೆಟ್ ಪೀಸಲ್ಲಿ ಕಟ್ ಆಗಿರೋ ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಪೀಸ್ನ 1 ಲೇಯರ್ ಬರೋ ಥರ ಓಪನ್ ಮಾಡಿ ಇಟ್ಕೋತೀನಿ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಬ್ಯಾಕ್ ಪಾರ್ಟ್ನ ಇಟ್ಕೋತೀನಿ. ಇವಾಗ ಈ ಬ್ಯಾಕ್ ಪಾರ್ಟ್ ಶೇಪ್ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಸ್ಲೀವ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ ನಾನು 11 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ ನಾನು 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇದನ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಥರ ನಾನು ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟಾಪ್ನ ಸ್ಟಿಚ್ ಮಾಡೋಕೆ ಅಂತ ಫ್ರಂಟ್ ಲೈನಿಂಗ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನೆಟ್ ಪೀಸ್ನ ಇಟ್ಕೋತೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಹೀಗೆ ನಾನು ಇಟ್ಕೊಂಡು ಸುತ್ತ ಲೈನಿಂಗ್ ಮತ್ತೆ ನೆಟ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಈ ಡಾರ್ಟ್ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ 2 ಫ್ರಂಟ್ ಲೈನಿಂಗ್ನ ಕಟ್ ಮಾಡ್ಕೊಂಡಿದೆ ಅಲ್ವಾ, ಅದರಲ್ಲಿ ಒಂದನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು 1 ಪೀಸ್ ಲೈನಿಂಗ್ ಆಗಿರುತ್ತೆ. ಇಲ್ಲಿ ನಾನು ಸೆಕೆಂಡ್ ಪೀಸ್ ಫ್ರಂಟ್ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಡಾರ್ಟ್ ಮಾರ್ಕ್ ಆಗಿದೆ. ಈ ಡಾರ್ಟ್ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಹೀಗೆ ಈ ಫ್ರಂಟ್ ಪಾರ್ಟ್ನ ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ನಾನು 10 ಇಂಚ್ಗೆ ಪ್ಯಾಡ್ನ ಅಟ್ಯಾಚ್ ಮಾಡ್ಕೋತೀನಿ. ಇದಕ್ಕೆ ನಾನು ಪ್ಯಾಡ್ನ ಅಟ್ಯಾಚ್ ಮಾಡ್ಕೋತೀನಿ. ಈ ಪ್ಯಾಡ್ನ ನಾನು ಸೀದಾ ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಈ ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಸಮ ಬರೋ ಥರ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಕಡೆ ಫೋಲ್ಡ್ ಮಾಡಿ ಮತ್ತೆ ಮಾರ್ಕ್ ಮಾಡ್ಕೋತೀನಿ. ಈ ಪ್ಯಾಡ್ ಸೆಂಟರ್ ಮಾರ್ಕ್ ಕರೆಕ್ಟಾಗಿ ಪ್ಯಾಡ್ ಅಟ್ಯಾಚ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈ ಪ್ಯಾಡ್ಗೂ ಕೂಡ ಇದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪ್ಯಾಡ್ನ ಹೀಗೆ ಉಲ್ಟಾ ಇಟ್ಕೊಂಡು ಈ ಮಾರ್ಕ್ ಸೆಂಟರ್ಗೆ ಬಂದು ಡಾರ್ಟ್ ತುದಿಗೆ ಬರಬೇಕು. ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ.
ಇದನ್ನ ನಾನು ಕರೆಕ್ಟಾಗಿ ಓಪನ್ ಮಾಡಿ ನೋಡಿದಾಗ ಈ ಥರ ಕಾಣುತ್ತೆ. ಇದೇ ಥರ ಈ ಕಡೆ ಪ್ಯಾಡ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಪ್ಯಾಡ್ ಸೆಂಟರ್ನ ಡಾರ್ಟ್ ತುದಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದಕ್ಕೆ ನಾನು ಪ್ಯಾಡ್ನ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಇದನ್ನ ಸೀದಾ ಸೈಡಿಂದ ನೋಡಿದಾಗ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನೀಟಾಗಿ ಸಿಂಪಲ್ ಆಗಿ ಪ್ಯಾಡ್ ಅಟ್ಯಾಚ್ ಮಾಡೋ ರೀತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಪ್ಯಾಡ್ ಅಟ್ಯಾಚಿಂಗ್ ಸೆಪ್ರೇಟ್ ವಿಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ಫಸ್ಟ್ ಅಟ್ಯಾಚ್ ಮಾಡಿರೋ ನೆಟ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಪ್ಯಾಡ್ ಅಟ್ಯಾಚ್ ಆಗಿರೋ ಲೈನಿಂಗ್ ಪೀಸ್ನ ಇಟ್ಕೊಂಡು ನೆಕ್ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ನಂತರ ಬಾಟಮ್ ಹತ್ರ ಕೂಡ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಜೊತೆಗೆ ನೆಕ್ ಹತ್ರ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಫೋಲ್ಡ್ ಮಾಡುವಾಗ ತುಂಬ ಸುಲಭವಾಗಿ ಫೋಲ್ಡ್ ಆಗುತ್ತೆ ಅಂತ ಹೇಳಿ ಈ ಥರ ಕಟ್ ಮಾಡ್ಕೊಳ್ಳೋದು. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ನಂತರ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ಲೈನಿಂಗ್ನ ನೆಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ಥರ ನಾನು ಪ್ಯಾಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಇದನ್ನ ನಾನು ಉಲ್ಟಾ ಮಾಡಿ ನೋಡಿದಾಗ ಈ ತರ ನೀಟಾಗಿ ಅಟ್ಯಾಚ್ ಆಗಿದೆ. ಇಲ್ಲಿ ಫ್ರಂಟ್ ಪಾರ್ಟ್ ಸ್ಟಿಚ್ ಆಗಿದೆ. ಇಲ್ಲಿ ಬ್ಯಾಕ್ ಪಾರ್ಟ್ ನ ಇಟ್ಕೊಂಡಿದ್ದೀನಿ. ಇದು ಸೀದಾ ಸೈಡ್ ಆಗಿದೆ ಹಾಗೂ ಇದು ಉಲ್ಟಾ ಸೈಡ್ ಆಗಿದೆ. ಇದ್ರ ಮೇಲೆ ಲೈನಿಂಗ್ ನ ಇಟ್ಕೋತೀನಿ. ನೆಕ್ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಈ ಬಾಟಮ್ನು ಕೂಡ 1/2 ಇಂಚ್ ಬಿಟ್ಟು ಎರಡೂ ಕಡೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಬಾಟಮ್ ಹತ್ರ ಮತ್ತೆ ನೆಕ್ ಹತ್ರ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಫೋಲ್ಡ್ ಮಾಡುವಾಗ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಈ ತರ ಕಟ್ ಮಾಡ್ಕೊಳ್ಳೋದು, ಅದಕ್ಕೆ ಅಂತ ಕಟ್ ಮಾಡ್ಕೋತಿದ್ದೀನಿ. ಕಟ್ ಆಗಿದೆ. ನಂತರ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ಪಲ್ಟಾಯಿಸ್ಕೋತೀನಿ. ಜೊತೆಗೆ ಡಾರ್ಟ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಟಿಚ್ ಆಗಿದೆ. ಇಲ್ಲಿ ನೆಕ್ ಬಾಟಮ್ ಜೊತೆ ಡಾರ್ಟ್ ಕೂಡ ಸ್ಟಿಚ್ ಆಗಿದೆ. ಇಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋಕೆ ಅಂತ ಈ ಕಡೆಗೆ ಸ್ಯಾಟಿನ್ ಮತ್ತೆ ನೆಟ್ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಕೊಂಡಿರೋ ಪೀಸ್ ನ ತಗೊಂಡಿದ್ದೀನಿ. ಈ ಪೀಸ್ ಲೆಂತ್ ನ ಕೂಡ 7 ಇಂಚ್ಗೆ ತಗೊಂಡಿದ್ದೀನಿ. ಜೊತೆಗೆ ವಿಡ್ತ್ ನ 4 ಇಂಚ್ಗೆ ತಗೊಂಡಿದ್ದೀನಿ. ಮತ್ತೆ ಈ ಕಡೆಗೆ ಸ್ಯಾಟಿನ್ ಪೀಸ್ ನ ಮಾತ್ರ ಕಟ್ ಮಾಡಿ ತಗೊಂಡಿದ್ದೀನಿ. ಈ ಪೀಸ್ ಲೆಂತ್ ಬಂದು 7 ಇಂಚ್ಗೆ ತಗೊಂಡಿದ್ದೀನಿ. ವಿಡ್ತ್ ನ ನಾನು 4 ಇಂಚ್ಗೆ ತಗೊಂಡಿದ್ದೀನಿ. ಈ ನೆಟ್ ಪೀಸ್ ಬ್ಲೌಸ್ ಕೆಳಗಡೆ ಇಟ್ಕೊಂಡು ಮೇಲೆ ಮತ್ತೆ ಕೆಳಗಡೆ ಫೋಲ್ಡಿಂಗ್ ಅಂತ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈ ಸ್ಯಾಟಿನ್ ಪೀಸ್ ನ ಬ್ಲೌಸ್ ಮೇಲಿಟ್ಟು ಮೇಲೆ ಮತ್ತೆ ಕೆಳಗಡೆ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಬರೋ ರೀತಿ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಓಪನ್ ಮಾಡ್ಕೊಂಡು ಮತ್ತೆ ಮೇಲೆ ಮತ್ತೆ ಕೆಳಗಡೆ ಫೋಲ್ಡ್ ಮಾಡ್ಕೋತೀನಿ. ನಂತರ ಈ ಪೀಸ್ ಎಡದ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಓಪನ್ ಮಾಡ್ಕೊಂಡು ಮೇಲೆ ಮತ್ತೆ ಕೆಳಗಡೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಈ ಎಕ್ಸ್ಟ್ರಾ ಪೀಸ್ನ ಫೋಲ್ಡ್ ಮಾಡ್ಕೊಂಡು ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರ್ಬೇಕು, ನೆಟ್ ಫ್ಯಾಬ್ರಿಕ್ ಮಾತ್ರ ಹೊರಗಡೆ ಕಾಣಿಸ್ಬೇಕು. ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಉಕ್ಸ್ ಪಟ್ಟಿ ಸ್ಟಿಚ್ ಆಗಿದೆ. ಈ ತರ ನಾನು ಬ್ಯಾಕ್ ಪಾರ್ಟ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ ನ ಇಟ್ಕೊಂಡು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ಜೊತೆಗೆ ಸ್ಲೀವ್ ನ ಕೂಡ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ಗೆ ಫ್ರಂಟ್ ಸೈಡ್ ಬರೋ ತರ, ಬ್ಯಾಕ್ ಸೈಡ್ಗೆ ಬ್ಯಾಕ್ ಸೈಡ್ ಬರೋ ತರ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಫ್ರಂಟ್ ಸೈಡ್ಗೆ ಫ್ರಂಟ್ ಸೈಡ್ ಬರೋ ತರ, ಬ್ಯಾಕ್ ಸೈಡ್ಗೆ ಬ್ಯಾಕ್ ಸೈಡ್ ಬರೋ ತರ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಸೇಮ್ ಇದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಸ್ಟಿಚ್ ಆಗಿದೆ. ಜೊತೆಗೆ ಸೈಡ್ ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನಾನು ಪ್ಯಾಡ್ ಅಟ್ಯಾಚ್ಡ್ ನೆಟ್ ಬ್ಲೌಸ್ ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ಇಲ್ಲಿ ಸೈಡ್ ಸ್ಟಿಚ್ ಆಗಿದೆ. ಇದೇ ತರ ಕನ್ನಡದಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.